ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಶಿವಮೊಗ್ಗ. ನಾನು ಹೇಳಕ್ ಹೊರಟಿರೋದು ನನ್ನ ಅನುಭವ. ಒಂದು ಫೇಸ್ಬುಕ್ ಅಲ್ಲಿ ಒಂದು ತುಣುಕಿನ ಮೂಲಕ ನಾನು ಅನುಭವ ಪಡ್ಕೊಂಡೆ. ಅದು ಅನುಭವ ನಿಮಗೆ ಎಲ್ಲರಿಗೂ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಪರಿಸರ ಎಷ್ಟು ವಿಕೃತವಾಗಿದೆ ಅಲ್ವಾ? ಒಂದೊಂದ್ಸತಿ ಯೋಚನೆ ಮಾಡಿದಾಗ ಎಷ್ಟು ವಿಕೃತಿ ಮೆರೀತಿದೆ ಅಂತ ಅನ್ಸುತ್ತೆ. ಅದಕ್ಕೊಂದು ಉದಾಹರಣೆಗೆ ಒಂದು ಸ್ಟೋರಿ ಹೇಳ್ತೀನಿ. ಅದನ್ನ ತುಣುಕಲ್ಲಿ ನೋಡಿರೋದು. ಒಬ್ರು ತಾಯಿ ಹೇಳ್ತಾ ಇರ್ತಾರೆ ಏನಂತ ಅಂತ ಅಂದ್ರೆ ಅವ್ರ ಮನೆಗೆ ಅವರ ಗಂಡನ ರಿಲೇಟಿವ್ ಒಬ್ರು ಮನೆಗೆ ಬಂದಿರ್ತಾರೆ. ಆ ಮಗುಗೆ ನಾನ್ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಎಲ್ರು ಆಲ್ಮೋಸ್ಟ್ ನೋಡಿದೀರಾ, ಬಟ್ ನನಗೆ ಅನುಭವ ಆಗಿದ್ದು ನಾನು ತಿಳಿಸ್ತೀನಿ. ಅದ್ರಲ್ಲಿ ಏನಾಗತ್ತೆ ಅಂತ ಅಂತ ಅಂದ್ರೆ ಒಂದ್ ಟೈಮ್ ಅಲ್ಲಿ ಆ ಮಗುಗೆ ತಾಯಿ ನಿಂತ್ಕೊಂಡು ಗುಡ್ ಟಚ್ ಅದು ಬ್ಯಾಡ್ ಟಚ್ ಅದು ಅಂತ ಕೇಳ್ತಾರೆ. ಆ ಕೇಳಿದಾಗ ಈ ತರ ಎಲ್ಲ ಮಾವ ಮಾಡಿದ್ರು, ಎಲ್ಲೇ ಟಚ್ ಮಾಡಬಾರ್ದಿತ್ತು ಎಲ್ಲ ಕಡೆನೂ ಮಾವ ಟಚ್ ಮಾಡಿದ್ದಾರೆ. ಯಾರು? ಬಿಹಾರಿ ಮಾವ. ಹೌದು. ಅದ್ರಲ್ಲಿ ನನಗೆ ಅನುಭವ ಸಿಕ್ಕಿದ್ದೇನು ಅಂತ ಅಂತ ಅಂದ್ರೆ ಆ ತಾಯಿ ಮಾತು. ಏನ್ ಮಾತು ಅಂತ ಅಂತ ಅಂದ್ರೆ ನನ್ನ ಮಗಳು ಇವನ್ ಇಲ್ಲಿ ಹೇಳ್ಬಾರ್ದು, ನಾನು ಅದನ್ನ ಹೇಳ್ತೀನಿ. ಇವನ್ ನಾನು ಸೂಸು ಮಾಡಕ್ ಹೋಗ್ತೀನಿ ಅಂತ ಅಂದ್ರೂ ಮಾವ ಬಿಡ್ತಿರ್ಲಿಲ್ಲ, ಅಷ್ಟು ನನಗೆ ಹಿಂಸೆ ಕೊಡ್ತಾ ಇದ್ವು ಅಂತ. ಇಷ್ಟ ನನಗೆ ಅರ್ಥ ಆಗತ್ತೆ ನಮ್ಮ ಸುತ್ತಮುತ್ತಲ ಪರಿಸರ ಎಷ್ಟು ವಿಕೃತವಾಗಿ ಮೆರಿತಾ ಇದೆ ಅಂತ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ಆ ಎಳೆ ಕಂದಂಗೆ ಇನ್ನೇನು ಗೊತ್ತೇ ಇಲ್ಲ, ಪ್ರಪಂಚದ ಬಗ್ಗೆ ಧ್ಯಾನನೇ ಇಲ್ಲ. ಅದ್ರ ನೋವು ಯಾರು ಕೇಳ್ತಾರೆ? ಇವಾಗ ಆಗೋಗ್ಬಿಟ್ಟಿದೆ. ಅದಕ್ಕೊಂದು ಪರಿಹಾರ ಅಂತ ಹೇಳಿದ್ರೆ ಗಲ್ ಶಿಕ್ಷೆ ಕೊಡ್ಬೋದು. ಬಟ್ ಆ ನೋವು ಅನುಭವಿಸ್ತಾ ಇತ್ತಲ್ಲ, ಆ ತಿಳುವಳಿಕೆ ಬರ್ಸಕ್ ನಾವೇನಾದ್ರೂ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ನಾವ್ ಎಲ್ರು ಇದೀವಿ, ಎಲ್ರು ಸೇರ್ಕೊಂಡು ನಮ್ಮ ಅಕ್ಕಪಕ್ಕದಲ್ಲಿ ಏನೇನ್ ಆಗ್ತಿದೆ ಸ್ವಲ್ಪ ನೋಡ್ತಾ ಇರೋಣ, ಕಣ್ಣಾಡಿಸ್ತಾ ಇರೋಣ. ಮತ್ತ ಆತರ ನಾವು ಬೇರೆಯವ್ರಿಗೆ ಮಾಡೋದ್ ಬೇಡ.